ಪರಿಣಾಮ ಏನು? ಜಾತಿ ಜನಗಣತಿಯ ಮಾಹಿತಿ ಎಲ್ಲೂ ಸೋರಿಕೆ ಆಗಿಲ್ಲ. ಇವತ್ತು ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನ ಚರ್ಚೆಗೆ ತರ್ತಾ ಇದ್ದೇವೆ ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಜಾತಿ ಗಣತಿ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾ ಇದೆ, ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಸಚಿವ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನ ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಗೊತ್ತಾಗುತ್ತೆ ಏನು ವರದಿ ಲೀಕ್ ಆಗಿದೆಯೋ ಇಲ್ವೋ ಅನ್ನೋಂಥದ್ದು. ನನಗೆ ಅದ್ರ ಬಗ್ಗೆ ನಾನು ಹೆಂಗೆ ಹೇಳಿ, ನಾನು ಡಿಸಿಷನ್ ಮೇಕರ್ ಅಲ್ಲ, ನನಗೆ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಬಟ್ ಕ್ಯಾಬಿನೆಟ್ ಸರ್, ಈಗ ಅದು ಎಲ್ಲ ಚರ್ಚೆ ಯಾವಾಗ ಆಗುತ್ತಾ? ಕ್ಯಾಬಿನೆಟ್ ಬಂದ ಮೇಲೆ, ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ನೋಡೋಣ. ಸಿಎಂ ಸಾಹೇಬ್ರು ಏನ್ ಆದೇಶ ಮಾಡ್ತಾರ, ನನ್ಗೆ ನಿಮ್ಗೆ ಹೆಂಗ್ ಬಂತ ಅಜೆಂಡಾ? ಅಲ್ಲ, ನಮ್ಮ ಅಜೆಂಡಾ ಅದು ಗೌಪ್ಯತೆ ಅನ್ನೋದು ಇರ್ತೈತಲ್ಲ, ಹಿಂಗಾಗಿ ಅದ್ರ ಬಗ್ಗೆ ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಈಗ ನನಗೆ ಅದ್ರ ಬಗ್ಗೆ ನಾನು ಹೆಂಗೆ ಹೇಳಿ, ನಾನು ಡಿಸಿಷನ್ ಮೇಕರ್ ಅಲ್ಲ, ನನಗೆ ಅದ್ರ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಣಾಮ ಏನು? ಜಾತಿ ಜನಗಣತಿಯ ಮಾಹಿತಿ ಎಲ್ಲೂ ಸೋರಿಕೆ ಆಗಿಲ್ಲ. ಇವತ್ತು ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನ ಚರ್ಚೆಗೆ ತರ್ತಾ ಇದ್ದೇವೆ ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಜಾತಿ ಗಣತಿ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾ ಇದೆ, ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಸಚಿವ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನ ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಗೊತ್ತಾಗುತ್ತೆ ಏನು ವರದಿ ಲೀಕ್ ಆಗಿದೆಯೋ ಇಲ್ವೋ ಅನ್ನೋಂಥದ್ದು. ನನಗೆ ಅದ್ರ ಬಗ್ಗೆ ನಾನು ಹೆಂಗೆ ಹೇಳಿ, ನಾನು ಡಿಸಿಷನ್ ಮೇಕರ್ ಅಲ್ಲ, ನನಗೆ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಬಟ್ ಕ್ಯಾಬಿನೆಟ್ ಸರ್, ಈಗ ಅದು ಎಲ್ಲ ಚರ್ಚೆ ಯಾವಾಗ ಆಗುತ್ತಾ? ಕ್ಯಾಬಿನೆಟ್ ಬಂದ ಮೇಲೆ, ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ನೋಡೋಣ. ಸಿಎಂ ಸಾಹೇಬ್ರು ಏನ್ ಆದೇಶ ಮಾಡ್ತಾರ, ನನ್ಗೆ ನಿಮ್ಗೆ ಹೆಂಗ್ ಬಂತ ಅಜೆಂಡಾ? ಅಲ್ಲ, ನಮ್ಮ ಅಜೆಂಡಾ ಅದು ಗೌಪ್ಯತೆ ಅನ್ನೋದು ಇರ್ತೈತಲ್ಲ, ಹಿಂಗಾಗಿ ಅದ್ರ ಬಗ್ಗೆ ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಈಗ ನನಗೆ ಅದ್ರ ಬಗ್ಗೆ ನಾನು ಹೆಂಗೆ ಹೇಳಿ, ನಾನು ಡಿಸಿಷನ್ ಮೇಕರ್ ಅಲ್ಲ, ನನಗೆ ಅದ್ರ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಣಾಮ ಏನು? ಜಾತಿ ಜನಗಣತಿಯ ಮಾಹಿತಿ ಎಲ್ಲೂ ಸೋರಿಕೆ ಆಗಿಲ್ಲ. ಇವತ್ತು ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನ ಚರ್ಚೆಗೆ ತರ್ತಾ ಇದ್ದೇವೆ ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಜಾತಿ ಗಣತಿ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾ ಇದೆ, ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಸಚಿವ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನ ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಗೊತ್ತಾಗುತ್ತೆ ಏನು ವರದಿ ಲೀಕ್ ಆಗಿದೆಯೋ ಇಲ್ವೋ ಅನ್ನೋಂಥದ್ದು. ನನಗೆ ಅದ್ರ ಬಗ್ಗೆ ನಾನು ಹೆಂಗೆ ಹೇಳಿ, ನಾನು ಡಿಸಿಷನ್ ಮೇಕರ್ ಅಲ್ಲ, ನನಗೆ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಬಟ್ ಕ್ಯಾಬಿನೆಟ್ ಸರ್, ಈಗ ಅದು ಎಲ್ಲ ಚರ್ಚೆ ಯಾವಾಗ ಆಗುತ್ತಾ? ಕ್ಯಾಬಿನೆಟ್ ಬಂದ ಮೇಲೆ, ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ನೋಡೋಣ. ಸಿಎಂ ಸಾಹೇಬ್ರು ಏನ್ ಆದೇಶ ಮಾಡ್ತಾರ, ನನ್ಗೆ ನಿಮ್ಗೆ ಹೆಂಗ್ ಬಂತ ಅಜೆಂಡಾ? ಅಲ್ಲ, ನಮ್ಮ ಅಜೆಂಡಾ ಅದು ಗೌಪ್ಯತೆ ಅನ್ನೋದು ಇರ್ತೈತಲ್ಲ, ಹಿಂಗಾಗಿ ಅದ್ರ ಬಗ್ಗೆ ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಈಗ ನನಗೆ ಅದ್ರ ಬಗ್ಗೆ ನಾನು ಹೆಂಗೆ ಹೇಳಿ, ನಾನು ಡಿಸಿಷನ್ ಮೇಕರ್ ಅಲ್ಲ, ನನಗೆ ಅದ್ರ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಣಾಮ ಏನು? ಜಾತಿ ಜನಗಣತಿಯ ಮಾಹಿತಿ ಎಲ್ಲೂ ಸೋರಿಕೆ ಆಗಿಲ್ಲ. ಇವತ್ತು ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನ ಚರ್ಚೆಗೆ ತರ್ತಾ ಇದ್ದೇವೆ ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಜಾತಿ ಗಣತಿ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾ ಇದೆ, ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಸಚಿವ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನ ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಗೊತ್ತಾಗುತ್ತೆ ಏನು ವರದಿ ಲೀಕ್ ಆಗಿದೆಯೋ ಇಲ್ವೋ ಅನ್ನೋಂಥದ್ದು. ನನಗೆ ಅದ್ರ ಬಗ್ಗೆ ನಾನು ಹೆಂಗೆ ಹೇಳಿ, ನಾನು ಡಿಸಿಷನ್ ಮೇಕರ್ ಅಲ್ಲ, ನನಗೆ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಬಟ್ ಕ್ಯಾಬಿನೆಟ್ ಸರ್, ಈಗ ಅದು ಎಲ್ಲ ಚರ್ಚೆ ಯಾವಾಗ ಆಗುತ್ತಾ? ಕ್ಯಾಬಿನೆಟ್ ಬಂದ ಮೇಲೆ, ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ನೋಡೋಣ. ಸಿಎಂ ಸಾಹೇಬ್ರು ಏನ್ ಆದೇಶ ಮಾಡ್ತಾರ, ನನ್ಗೆ ನಿಮ್ಗೆ ಹೆಂಗ್ ಬಂತ ಅಜೆಂಡಾ? ಅಲ್ಲ, ನಮ್ಮ ಅಜೆಂಡಾ ಅದು ಗೌಪ್ಯತೆ ಅನ್ನೋದು ಇರ್ತೈತಲ್ಲ, ಹಿಂಗಾಗಿ ಅದ್ರ ಬಗ್ಗೆ ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಈಗ ನನಗೆ ಅದ್ರ ಬಗ್ಗೆ ನಾನು ಹೆಂಗೆ ಹೇಳಿ, ನಾನು ಡಿಸಿಷನ್ ಮೇಕರ್ ಅಲ್ಲ, ನನಗೆ ಅದ್ರ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಣಾಮ ಏನು? ಜಾತಿ ಜನಗಣತಿಯ ಮಾಹಿತಿ ಎಲ್ಲೂ ಸೋರಿಕೆ ಆಗಿಲ್ಲ. ಇವತ್ತು ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನ ಚರ್ಚೆಗೆ ತರ್ತಾ ಇದ್ದೇವೆ ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಜಾತಿ ಗಣತಿ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾ ಇದೆ,
ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಸಚಿವ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಗೊತ್ತಾಗುತ್ತೆ ಏನು ವರದಿ ಲೀಕ್ ಆಗಿದೆಯೋ ಇಲ್ವೋ ಅನ್ನೋಂಥದ್ದು. ನನಗೆ ಅದ್ರ ಬಗ್ಗೆ ನಾನು ಹೆಂಗೆ ಹೇಳಿ, ನಾನು ಡಿಸಿಷನ್ ಮೇಕರ್ ಅಲ್ಲ, ನನಗೆ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಬಟ್ ಕ್ಯಾಬಿನೆಟ್ ಸರ್, ಈಗ ಅದು ಎಲ್ಲ ಚರ್ಚೆ ಯಾವಾಗ ಆಗುತ್ತಾ? ಕ್ಯಾಬಿನೆಟ್ ಬಂದ ಮೇಲೆ, ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ನೋಡೋಣ. ಸಿಎಂ ಸಾಹೇಬ್ರು ಏನ್ ಆದೇಶ ಮಾಡ್ತಾರ, ನನ್ಗೆ ನಿಮ್ಗೆ ಹೆಂಗ್ ಬಂತ ಅಜೆಂಡಾ? ಅಲ್ಲ, ನಮ್ಮ ಅಜೆಂಡಾ ಅದು ಗೌಪ್ಯತೆ ಅನ್ನೋದು ಇರ್ತೈತಲ್ಲ, ಹಿಂಗಾಗಿ ಅದ್ರ ಬಗ್ಗೆ ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಈಗ ನನಗೆ ಅದ್ರ ಬಗ್ಗೆ ನಾನು ಹೆಂಗೆ ಹೇಳಿ, ನಾನು ಡಿಸಿಷನ್ ಮೇಕರ್ ಅಲ್ಲ, ನನಗೆ ಅದ್ರ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಣಾಮ ಏನು? ಜಾತಿ ಜನಗಣತಿಯ ಮಾಹಿತಿ ಎಲ್ಲೂ ಸೋರಿಕೆ ಆಗಿಲ್ಲ. ಇವತ್ತು ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನ ಚರ್ಚೆಗೆ ತರ್ತಾ ಇದ್ದೇವೆ ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಜಾತಿ ಗಣತಿ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾ ಇದೆ, ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಸಚಿವ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಗೊತ್ತಾಗುತ್ತೆ ಏನು ವರದಿ ಲೀಕ್ ಆಗಿದೆಯೋ ಇಲ್ವೋ ಅನ್ನೋಂಥದ್ದು. ನನಗೆ ಅದ್ರ ಬಗ್ಗೆ ನಾನು ಹೆಂಗೆ ಹೇಳಿ, ನಾನು ಡಿಸಿಷನ್ ಮೇಕರ್ ಅಲ್ಲ, ನನಗೆ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಬಟ್ ಕ್ಯಾಬಿನೆಟ್ ಸರ್, ಈಗ ಅದು ಎಲ್ಲ ಚರ್ಚೆ ಯಾವಾಗ ಆಗುತ್ತಾ? ಕ್ಯಾಬಿನೆಟ್ ಬಂದ ಮೇಲೆ, ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ನೋಡೋಣ. ಸಿಎಂ ಸಾಹೇಬ್ರು ಏನ್ ಆದೇಶ ಮಾಡ್ತಾರ, ನನ್ಗೆ ನಿಮ್ಗೆ ಹೆಂಗ್ ಬಂತ ಅಜೆಂಡಾ? ಅಲ್ಲ, ನಮ್ಮ ಅಜೆಂಡಾ ಅದು ಗೌಪ್ಯತೆ ಅನ್ನೋದು ಇರ್ತೈತಲ್ಲ, ಹಿಂಗಾಗಿ ಅದ್ರ ಬಗ್ಗೆ ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಈಗ ನನಗೆ ಅದ್ರ ಬಗ್ಗೆ ನಾನು ಹೆಂಗೆ ಹೇಳಿ, ನಾನು ಡಿಸಿಷನ್ ಮೇಕರ್ ಅಲ್ಲ, ನನಗೆ ಅದ್ರ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಣಾಮ ಏನು? ಜಾತಿ ಜನಗಣತಿಯ ಮಾಹಿತಿ ಎಲ್ಲೂ ಸೋರಿಕೆ ಆಗಿಲ್ಲ. ಇವತ್ತು ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನ ಚರ್ಚೆಗೆ ತರ್ತಾ ಇದ್ದೇವೆ ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಜಾತಿ ಗಣತಿ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾ ಇದೆ, ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಸಚಿವ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಗೊತ್ತಾಗುತ್ತೆ ಏನು ವರದಿ ಲೀಕ್ ಆಗಿದೆಯೋ ಇಲ್ವೋ ಅನ್ನೋಂಥದ್ದು. ನನಗೆ ಅದ್ರ ಬಗ್ಗೆ ನಾನು ಹೆಂಗೆ ಹೇಳಿ, ನಾನು ಡಿಸಿಷನ್ ಮೇಕರ್ ಅಲ್ಲ, ನನಗೆ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಬಟ್ ಕ್ಯಾಬಿನೆಟ್ ಸರ್, ಈಗ ಅದು ಎಲ್ಲ ಚರ್ಚೆ ಯಾವಾಗ ಆಗುತ್ತಾ? ಕ್ಯಾಬಿನೆಟ್ ಬಂದ ಮೇಲೆ, ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ನೋಡೋಣ. ಸಿಎಂ ಸಾಹೇಬ್ರು ಏನ್ ಆದೇಶ ಮಾಡ್ತಾರ, ನನ್ಗೆ ನಿಮ್ಗೆ ಹೆಂಗ್ ಬಂತ ಅಜೆಂಡಾ?